ಹಾಯ್ ಹಲೋ ನಮಸ್ತೆ, ನಾನು ಕವಿತಾ. ಇದು ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿ. ಏನ್ ಬರತ್ ಸರ್ ಈ ಒಂದು ಕೂಲ್ ವೆದರ್ ಅಲ್ಲಿ ಈ ಸ್ಪೆಕ್ಸ್ ಹಾಕೊಂಡು? ಏನ್ ಕತೆ ಗೊತ್ತಾಗ್ತಾ ಇಲ್ಲ ನನ್ಗೆ. ನಿಮಗೆ ಗೊತ್ತಲ್ವಾ ಮೇಡಮ್, ಬಿಗ್ ಬಾಸ್ ಸ್ಟಾರ್ಟ್ ಆಗಿ 2-3 ದಿನ ಆಯ್ತು. ನೈಟ್ 2 ಗಂಟೆ ತನಕ ನೋಡಿ ನೋಡಿ ಕಣ್ಣೇ ಹೊರಟೋಗಿದೆ. ಅಷ್ಟು ಬೆಂಕಿ ಹತ್ತಿ ಉರಿತಾ ಇದೆ ಬಿಗ್ ಬಾಸ್ ನೋಡಕ್ಕಾಗಿದ್ರೆ ಸ್ಪೆಕ್ಸ್ ಹಾಕೋ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಹಾಗೆ ನಿಮಗೋಸ್ಕರ ತೆಗಿತೀನಿ. ಖಂಡಿತವಾಗ್ಲೂ ತೈರಿ ನೋಡಕ್ ಆಗ್ತಾ ಇಲ್ಲ. ಅಲ್ಲ ಹಾಕೊಳ್ಳಿ ಪರವಾಗಿಲ್ಲ, ಬಿಗ್ ಬಾಸ್ ನೋಡ್ಬೇಕಾರೆ ಇಲ್ಲಿ ಬೇಡ ಅನ್ಸ್ತು, ಅದಕ್ಕೆ ಹೇಳ್ದೆ. ಓಕೆ, ನೀವು ಎಲ್ಲ ನೋಡಿರ್ಬೋದು. ನೆನ್ನೆ ಅನ್ನೋದ್ಕಿಂತ ಬಿಗ್ ಬಾಸ್ ಸೀಸನ್ 10 ಆದ್ಮೇಲೆ 11 ಸೀಸನ್ ಆಲ್ರೆಡಿ ಶುರು ಆಗಿದೆ. ಆಲ್ರೆಡಿ 2 ಡೇಸ್ ಆಯ್ತು. 2 ಡೇಸ್ ಅಲ್ಲೇ ಆಲ್ರೆಡಿ ಉಗ್ರ ಅವತಾರ ತಾಳ್ಬಿಟ್ಟಿದ್ದಾರೆ ಎಲ್ಲಾರು. ಆಕ್ಚುಲಿ ಬಿಗ್ ಬಾಸ್ ಈ ಸೀಸನ್ ಅಲ್ಲೇ ಅನ್ಸುತ್ತೆ ಕೇವಲ 2 ದಿನಕ್ಕೆ ಈ ಮಟ್ಟಿಗೆ ರೋಷ ವೇಷ, ಮೈ ಗಾಡ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, 16 ಜನ ಕಂಟೆಸ್ಟೆಂಟ್ ಒಂದ್ ಕಡೆ ಆದ್ರೆ ನಮ್ ಜಗದೀಶ್ ಅವ್ರು ಇದಾರಲ್ಲ, ವಕೀಲ್ ಸಾಬ್ ಸಿಂಗಲ್ ಸಿಂಹ ಅವ್ರಿಗೆಲ್ಲರೂ ಹೆಂಗಾಗಿದೆ ಅಂದ್ರೆ, ಇನ್ನೊಂದ್ ಹೆಂಗಾಯ್ತು ಅಂದ್ರೆ ಸರ್, 10th ಸೀಸನ್ ಕೆಲವ್ರು ಏನಾಗಿದೆ ಅಂದ್ರೆ, ಈಗ ಬಂದಿರೋ ಕಂಟೆಸ್ಟೆಂಟ್ 10th ಸೀಸನ್ ನೋಡಿ 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 ಏನಂದ್ರೆ ಅದನ್ನ ಹರಿದು ನುಂಗ್ಬಿಟ್ಟಿದಾರೆ ಅನ್ಸುತ್ತೆ. ಹೇ ಹಿಂಗೆ ಇರ್ಬೇಕು ಅನ್ಕೊಂಡ್ ಬಂದಿದ್ದಾರೆ. ಕೆಲವರೆಲ್ಲ ಪಕ್ಕ ಪ್ಲಾನ್ಡ್ ಆಗಿ ಬಂದಿದ್ದಾರೆ ಅನ್ಸುತ್ತೆ. ಸಖತ್ತು ಹಳೆ ಸೀಸನ್ ನೋಡಿ ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ ಅನ್ಸುತ್ತಲ್ವಾ? ಸೊ ಹಾಗೆ ಅನ್ಸ್ತಾ ಇದೆ. ಯಾಕಂದ್ರೆ ಫಸ್ಟ್ ಗೆ ಬಂದಾಗ ಹೆಂಗನ್ಸ್ತು ಅಂದ್ರೆ 11th ಸೀಸನ್ ತುಂಬಾ ಮುಗ್ರಿದಾರಪ್ಪ ಅಂತ ಅಂದ್ಕೊಂಡವ್ರೆಲ್ಲ ಫುಲ್ ರಿವರ್ಸ್ ಆಗ್ಬಿಟ್ಟಿದಾರೆ ಕಣ್ರಿ. ಈಗ ಎಕ್ಸಾಂಪಲ್ ಧನಂಜಯ್ ಆಚಾರ್ ಅಲ್ಲ, ಧನ್ರಾಜ್ ಆಚಾರ್. ಓ ಸಾರಿ, ಧನ್ರಾಜ್ ಆಚಾರ್. ಹೆಂಗಂದ್ರೆ ಅವರು ಆಕ್ಚುಲಿ ಕಾಮಿಡಿಯನ್. ಅವ್ರ ಏನಂದ್ರೆ ಅಂತ ಮುಗ್ಧ ಒಬ್ಬ ವ್ಯಕ್ತಿ ಈ ಮಟ್ಟಿಗೆ ಎಗರಾಡ್ತಾರೆ. ಫೇಸ್ ಟು ಫೇಸ್ ಟಕ್ಕರ್ ಯಾರಿಗೆ? ಜಗದೀಶ್ ಅವ್ರಿಗೆ. ಒಂದಿನ ಸಾಫ್ಟ್ ಆಗಿದ್ದ, 2ನೇ ದಿನ ಸಾಫ್ಟ್ ಆಗಿದ್ದ, 3ನೇ ದಿನ ಬಹಳ ಸೂಕ್ಷ್ಮ ವ್ಯಕ್ತಿ ಅನ್ಸುತ್ತೆ ಅವರು ಧನ್ರಾಜು. ಅಂದ್ರೆ ಅಂತ ವ್ಯಕ್ತಿಗಳನ್ನ ಟ್ರಿಗರ್ ಮಾಡಿದ್ರೆ ವಕೀಲ್ ಸಾಬು ಇರಲ್ಲ, ಯಾರು ಇರಲ್ಲ ನನ್ ಪ್ರಕಾರ. ಹೋದ್ ಸೀಸನ್ ನೀವು ಅಬ್ಸರ್ವ್ ಇದೆಲ್ಲ ನೋಡ್ತಿದ್ರೆ ಧನ್ರಾಜ್ ಆಚಾರ್ ಅವರು ಫೈನಲ್ ವರ್ಗು ಬರ್ಬೋದು ಅನ್ಸುತ್ತೆ ಸರ್ ನಂಗಂತೂ. ಯಾಕಂದ್ರೆ ಅವ್ರು ಇಷ್ಟು ಫೈನಲ್ ಹೋಗಿದ್ರಲ್ರಿ, ಅಲ್ಲೇ ಇನ್ನ 2 ದಿನ ಆಗಿಲ್ಲ ಅಲ್ಲೇ. ಹೆಂಗಾಗಿದೆ ಅಂದ್ರೆ ಬಿಗ್ ಬಾಸ್ ಅನ್ನೋದೇನಿದೆಯಲ್ಲ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ನಿಜ. ಆಮೇಲೆ ವಕೀಲ್ ಸಾಬ್ ಮಾತಾಡ್ತಿರೋ ರೀತಿ ಅದು ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ಸ್ತೈತಿ. ಅವರು ಬೇಕು ಅಂತಾನೆ ಟ್ರಿಗರ್ ಮಾಡ್ತಾ ಇರೋ ತರ ಗೇಮ್ ಚೇಂಜರ್ ಅನ್ಸ್ತಾ ಇದೆ. ಯಾಕಂದ್ರೆ ಅಷ್ಟು ಇರಿಟೇಟ್ ಮಾಡಬಾರ್ದು. ಯಾವ ಮನುಷ್ಯ ಆದ್ರೂ ಟ್ರಿಗರ್ ಆಗ್ತಾನೆ. ಆಕ್ಚುಲಿ ಕ್ಯಾಡ್ಬರಿ ಧರ್ಮಕೀರ್ತಿರಾಜ್ ಆಕ್ಚುಲಿ ಕ್ಯಾಡ್ಬರಿ ಅಂತಾನೆ ಫೇಮಸ್ ಅಂತ ಒಬ್ಬ ಸೈಲೆಂಟ್ ಮನುಷ್ಯನೇ ಅಷ್ಟು ಜೋರಾಗಿ ಕಿರ್ಚ್ತಾ ಇದಾರೆ ಅಂದ್ರೆ ಇವ್ರು ಹೆಂಗ್ ಟ್ರಿಗರ್ ಮಾಡಿರ್ಬೇಕು ನೀವೇ. ಹೌದೌದು. ಬಟ್ ಅವರು ಇನ್ನೂ ಕರೆಕ್ಟ್ ಆಗಿ ಆಟ ಆಡ್ತಿಲ್ಲ, ಅಂದ್ರೆ ಓಪನ್ ಅಪ್ ಆಗ್ತಿಲ್ಲ ಅನ್ಸ್ತೈತೆ ಧರ್ಮಕೀರ್ತಿರಾಜ್ ಅಲ್ವಾ? ಓಪನ್ ಅಪ್ ಆಗ್ತಿಲ್ಲ, ಹೌದು. ಇನ್ನ ಸ್ವಲ್ಪ ಮಿಂಗಲ್ ಆಗ್ಬೇಕು. ಅವ್ರು ಇರ್ಬೋದು, ಮೋಕ್ಷಿತಾ ಅವರೆಲ್ಲ ಸ್ವಲ್ಪ ಮಾತು ಕಮ್ಮಿ, ಇನ್ನ ಸ್ವಲ್ಪ ಮಿಂಗಲ್ ಆಗ್ಬೇಕು. ನಮ್ಮ ಮುಂದಿನ ದಿನಗಳಲ್ಲಿ ಅವರು ಮಿಂಗಲ್ ಆಗ್ಬೋದೇನೋ. ಮತ್ತೆ ಇವರು ಯಮುನಾ ಮೇಡಮ್ ಶ್ರೀನಿಧಿ ಅವರು ಯಮುನಾ ಶ್ರೀನಿಧಿ ಮೇಡಮ್ ಏನು ಅಂತ ಅಂದ್ರೆ, ಅವ್ರು ಹೆಂಗಾಗ್ಬಿಟ್ಟಿದಾರೆ ಅಂತಂದ್ರೆ, ಇಬ್ರು ಮತ್ತೆ ಸೈಲೆಂಟ್ ಆಗಿ ಅಂತ ಬೆಂಕಿ ಕಡ್ಡಿ ಹಚ್ಚಿ ಬಿಡೋ ತರ ಅವ್ರು ಮಾಡ್ತಿದ್ದಾರೆ ಅಂತ ಗಂಭೀರ ವ್ಯಕ್ತಿ ಅಂತ ಶೋ ಮಾಡ್ತಿದಾರೆ. ಹೌದೌದು, ಸೀನಿಯರ್ ಅಲ್ವಾ ಅವರು, ಸೀನಿಯರ್ ಸಿಟಿಸನ್ ನಾನು ಅಂದ್ಕೊಂಡು ಗಂಭೀರವಾಗಿ ನಾನು ಏನ್ ಹೇಳಿದ್ರು ಅಟಕ್ ಅಂತ ಏನಾದ್ರೆ ಇಬ್ರು ಏನಾರ ಮಾತಾಡ್ತಿರೋ ಅದು ಸೆಂಟ್ರಲ್ ಮಾತಾಡ್ಬೋದು. ಈ ತರ ಒಂದ್ ಕೆಲಸ ಮಾಡ್ತಿರ್ಬೋದು ಅಂತ ನಮಗನ್ಸ್ತಿದೆ. ಆಮೇಲೆ ಗೌತಮಿ ಜಾಧವ್ ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅನ್ಸ್ತೈತಲ್ವಾ? ಡಿಪ್ಲೊಮೆಟಿಕ್ ಆಗಿ ಆಡ್ತಾ ಇರ್ಬೋದು. ಇಲ್ಲ ನೋಡೋಣ ಇನ್ನ, ಯಾಕಂದ್ರೆ 2 ವಾರದಲ್ಲಿ ಕೆಲವರು ರುದ್ರ ಅವತಾರಗಳು ತೋರ್ಸ್ಬಿಟ್ಟಿದ್ದಾರೆ. ಬಿಕಾಸ್ ಏನಾಗ್ಬಿಟ್ಟಿದೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಆ ಬಿಗ್ ಬಾಸ್ಗೆ ಯಾರನ್ನ ಕ್ಯಾಮ್ರಾ ಫೋಕಸ್ ಮಾಡ್ಬೇಕು ಅಂತಾನೆ ಕನ್ಫ್ಯೂಸ್ ಆಗ, ಇವ್ರನ್ನ ಮಾಡ್ಲಾ ಅವ್ರನ್ನ ಮಾಡ್ಲಾ. ನಾನು ಆಮೇಲೆ ಉಗ್ರಂ ಮಂಜು ಅವ್ರು ಇದಾರಲ್ಲ, ಹೌದು, ಅವ್ರು ನಾನು ಏನೋ ತಿಳ್ಕೊಂಡಿದ್ದೆ ಓಪನ್ ಅಪ್ ಆದ್ರೂ 2 ಎಪಿಸೋಡ್ ಅಲ್ಲಿ ಆ ಮನುಷ್ಯ ಹೇಳ್ಬೇಕಂದ್ರೆ ಧನ್ರಾಜ್ ಅವ್ರನ್ನ ಬಿಗ್ ಬಾಸ್ ಕರ್ಕೊಂಡಿರೋದು ಕಾಮಿಡಿ ಕಂಟೆಂಟ್ ಕೊಡ್ತಾನೆ ಅನ್ನೋ ಉದ್ದೇಶದಿಂದ ತಗೊಂಡಿದ್ದಾರೆ. ಬಟ್ ಅದು ಉಗ್ರಂ ಮಂಜು ಅವರು ಎಷ್ಟು ಕಾಮಿಕ ಮಾಡ್ತಾ ಇದಾರೆ ಶೋನ ಅಂದ್ರೆ, ನೆನ್ನೆ ಹೆಂಗ್ ಕೊಟ್ರು ಅಂದ್ರೆ ಅವರು ರಿಟರ್ನ್ ಮೂಲಕ ಇರ್ಬೋದು, ಒಳಗಡೆ ಅವ್ರದ್ದು ಕೋಪ ಕಾಣಿಸ್ತಿದೆ. ಅದೊಂದು ಪ್ರಾಂಕ್ ಮಾಡಿದ್ರಲ್ಲ, ಧನ್ರಾಜ್ ಹುಚ್ಚ ವೈಕಣಂಗ್ ಮಾಡ್ಬಿಟ್ರು. ಹೌದು. ಬಟ್ ನೈಸ್, ಯಾರು ಇಲ್ಲಿ ಎಂಟರ್ಟೈನರ್ ಆಗಿ ಬಂದಿದ್ದಾರೆ ಅನ್ಕೊಂಡಿದ್ವೋ ಅವರೆಲ್ಲ ಜಗಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಏನಂತ ಗೊತ್ತಿಲ್ಲ. ನನ್ ಪ್ರಕಾರ ವಕೀಲ್ ಸಾಬ್ ಪಕ್ಕ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಅನ್ಸ್ತೈತೆ.
ಸಿಂಗಲ್ ಸಿಂಹ ಆಗಿರಬಹುದು ಹೊರಗಡೆ. ಅಲ್ಲ ಸರ್, ಅವರು ಬಿಗ್ ಬಾಸ್ಗೆ ಚಾಲೆಂಜ್ ಹಾಕಿದಾರಲ್ಲ, ಬಿಗ್ ಬಾಸ್ ಶೋನೇ ನಡೆಸಬಾರ್ದು ಅಂತ ಎಲ್ಲ. ಅಂದ್ರೆ ಅದು ಎಲ್ಲಿ ಹೋಗುತ್ತೆ ಈ ದಿನ ಅದು ಇದೆ, ಎಲ್ಲರೂ ತಪ್ಪದೆ ನೋಡಿ ಇದನ್ನ. ನನ್ ಪ್ರಕಾರ ಅವರಿಗೆ ಇದು ಎಫೆಕ್ಟ್ ಆಗ್ಬೋದು ಅನ್ಸುತ್ತೆ ಆಸ್ ಎ ಪರ್ಸನ್ ಆಗಿ. ಯಾಕೆ ಗೊತ್ತಾ, ಆಸ್ ಎ ಕಂಟೆಸ್ಟೆಂಟ್ ಆಗಿ ಅವರಿಗೆ ಬಿಗ್ ಬಾಸ್ಗೆ ಆತರ ಮಾತಾಡಿರೋದ್ರಿಂದ ಅವರಿಗೆ ಎಫೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ಸಖತ್ ಕ್ಲಾಸ್ ತಗೋಬಹುದು ಅನ್ಸುತ್ತೆ ಈ ಸೀಸನ್. ಅವ್ರು ಹೆಂಗಂತ ಅಂದ್ರೆ ಸರ್, ಮೊದ್ಲಿಗೆ ಬಿಗ್ ಬಾಸ್ಗೆ ಸರ್ ಕೇಳಿಸ್ತಾ ಇಲ್ಲ ಬಿಗ್ ಬಾಸ್ ಅಂತ ಮೈಕ್ ಸರಿಗ್ ಹಾಕೊಳ್ಳಿ ಅಂತ ಹೇಳಿದ್ದು ಇವರು ಧನ್ರಾಜ್ ಅವರು. ಇಲ್ಲಿ ಬಿಗ್ ಬಾಸ್ಗೆ ಆರ್ಡರ್ ಮಾಡ್ತಿರೋರು ಜಗದೀಶ್ ಅವರು. ಎಷ್ಟು ಡಿಫ್ರೆಂಟ್ ಇದೆ ಅಂತ ಅಂದ್ರೆ ಪಕ್ಕ ಎಲ್ಲ ಹೇಳ್ದಂಗೆ ಬಿಗ್ ಬಾಸ್ 10 ಗಿಂತ 11 ಸೀರಿಯಸ್ಲಿ ತುಂಬಾ ಡಿಫ್ರೆಂಟ್ ಆಗಿದ್ದಾರೆ, ಡಿಫಿಕಲ್ಟ್ ಆಗಿದ್ದಾರೆ. ಆಮೇಲೆ ಇದು ಸ್ವರ್ಗವಾಸಿಗಳು ನರಕವಾಸಿಗಳು ಇದಾರಲ್ಲ, ಸಖತ್ತು ಇದನ್ನ ಏನು ಅವ್ರು ಫಾಲೋ ಮಾಡ್ತಿಲ್ಲ ಅನ್ಸ್ತೈತೆ. ಇವರು ಜಗದೀಶ್ ಅವರು ಏನಂದ್ರೆ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಅವ್ರ ಕಡೆಯವ್ರಿಗೆ ಉಲ್ಟಾ ಹೊಡಿತಿದಾರ ಅವ್ರು. ಜಗದೀಶ್ ಅವ್ರ ಹೆಂಗಂದ್ರೆ ಸರ್, ಸ್ವರ್ಗವಾಸಿ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ, ನರಕವಾಸಿ ಅವ್ರ ಜೊತೆ ಚೆನ್ನಾಗಿದ್ದಾರೆ. ಅವ್ರ ಜೊತೆ ಹೆಂಗಾಗಿದೆ ಹೇಳ್ತಿದ್ರಲ್ಲ, ಅನ್ಬೇಡ್ರಿ ನೀವು ಚೆನ್ನಾಗಿದಾರೆ ಅಂತ. ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರ ಎಲ್ಲರಿಗೂ ಸಖತ್ತಾಗೆ ಅಂದ್ರೆ ಎಲ್ಲಾರ ಹೆಂಗಂದ್ರೆ ಅವ್ರ ಜೊತೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರ ಮನೆ ಹೆಂಗೋ ಹೇಳ್ತಾರಲ್ಲ, ಅವ್ರ ಮನೆಯವ್ರ ಜೊತೆನೂ ಚೆನ್ನಾಗಿದ್ದಾರೆ, ಪಕ್ಕದ ಮನೆಯವ್ರ ಜೊತೆನೂ ಚೆನ್ನಾಗಿದ್ದಂಗೆ ಟಕ್ಕರ್ ಕೊಡ್ತಿದಾರ. ಅಲ್ಲ, ಅವ್ರು ಮಾನಸ್ ಅವರು ಕಾಮಿಡಿ ಧನ್ರಾಜ್ ಬಗ್ಗೆ ಮಾತಾಡಿದ್ರ ಅವಾಗ ಸಖತ್ತಾಗೆ ಇದಾಗ್ಬಿಟ್ರು, ರ್ಯಾಶ್ ಆಗ್ಬಿಟ್ರು. ಮತ್ತೆ ಮಾನಸ್ ಅವರು ಚೆನ್ನಾಗ್ ಆಡ್ತಿದಾರೆ, ಬಟ್ ಅವ್ರು ಯಾಕೋ ಕಾಮಿಡಿ ಸೆನ್ಸ್ ನೇ ಮರ್ತ್ಬಿಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಅವರು ಜೋರ್ ಮಾಡೋದು ಕಿರ್ಚೋದ್ರಲ್ಲೇ ಅವರ ಒಂದು ಬಿಗ್ ಬಾಸ್ ನನ್ನ ಪ್ರಕಾರ ಏನಂದ್ರೆ ಮೇಡಮ್, ಕೆಲವರಿಗೆ ಆ ಒಂದು ಸ್ಪೇಸ್ ಕಡಿಮೆ ಆಗ್ತೈತೆ ಅನ್ಸ್ತೈತಿ. ಎಲ್ಲ ನುಂಗ್ತಾ ಇದಾರೆ ಎಲ್ಲರೂ. ಈ ವಕೀಲ್ ಸಾಬ್ ಆಗಿರ್ಬೋದು, ಆಮೇಲೆ ಇವರು ಮಂಜು ಆಗಿರ್ಬೋದು, ಆಮೇಲೆ ಇವರು ನರಕದಲ್ಲಿ ಚೈತ್ರ ಕುಂದಾಪುರ ಆಗಿರ್ಬೋದು. ಚೈತ್ರ ಕುಂದಾಪುರ ಅವತ್ತು ಫಸ್ಟ್ ಡೇ ನೋಡಿದ್ರೆ ಚೈತ್ರ ಕುಂದಾಪುರ ಅವ್ರಿಗೂ ಮಾನಸ್ ಅವ್ರಿಗೂ ಜಗಳ ಆಯ್ತು. ಅವ್ರವ್ರೆ ಹೆಂಗಾಗ್ಬಿಟ್ಟಿದ್ರೆ ಸ್ವರ್ಗವಾಸಿ ಹೆಂಗಂದ್ರೆ ಅದು ಹೆಂಗಾಯ್ತು, ಡಿವೈಡ್ ಆದಾಗ್ಲೇ ನಾವ್ ಅರ್ಥ ಮಾಡ್ಕೋಬೇಕಿತ್ತು. ಸಪ್ರೇಟ್ ಆಗಿ ಏನೋ ಒಂದು ಜಗಳ ಆಗ್ಬೋದು ಅಂತ ನಾವ್ ಅಂದ್ಕೊಂಡಿದ್ವಿ. ಇಲ್ಲಿ ಹಂಗಲ್ಲ, ಸ್ವರ್ಗವಾಸಿಗಳಲ್ಲೇ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗು, ನರಕವಾಸಿಗಳೇ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಇವ್ರು ನೀರ್ ಕೊಟ್ರು ಅಂತ ಇವ್ರು, ಇಲ್ಲ ಬಿಸ್ನೀರ್ ಕೊಟ್ರು ಅಂತ ಇವ್ರು. ಹೆಂಗಾಗಿದೆ ಅಂದ್ರೆ ನಿಮ್ ಪ್ರಕಾರ ವಕೀಲ್ ಸಾಬ್ ಮಾಡಿದ್ದು ನಿಮ್ ಪ್ರಕಾರ ತಪ್ಪು ಅನ್ಸುತ್ತಾ? ಆಕ್ಚುಲಿ ತಪ್ಪು ಸರಿ ಜಡ್ಜ್ ಮಾಡಕ್ ಬಿಗ್ ಬಾಸ್ ಇದಾರೆ, ನಾನಲ್ಲ. ಬಟ್ ಆಸ್ ಎ ವೀಕ್ಷಕಿಯಾಗಿ ನಾನ್ ಹೇಳೋದಾದ್ರೆ ಅವರು ಬೇಕು ಅಂತಾನೆ ತುಂಬಾ ಟ್ರಿಗರ್ ಮಾಡ್ತಿದ್ದಾರೆ ಅಂತ ನನಗನ್ಸ್ತಿದೆ. ಯಾಕೆ ಮಾಡ್ತಿರೋ ನನಗೆ ಓಕೆ, ಅವ್ರ ಹೊರಗಡೆ ಏನಿದೆ ಅವ್ರು ಹೌದು, ಜಗದೀಶ್ ಅವ್ರು ಹೋಗ್ತಿದ್ದಾರೆ ಅಂದ್ರೇನೆ ಎಲ್ಲಾ ವೀಕ್ಷಕರು ಗೊತ್ತಾಗುತ್ತೆ ಅವ್ರು ಏನು ಅಂತ. ಅವ್ರು ಮಾತಾಡೋ ವೇ, ಲಾಯರ್ ಫಸ್ಟ್ ಕೇಳ್ಬೇಕಾ, ಲಾಯರ್ ಅವ್ರ ಮಾತ್ ಬೆಳೆಸ್ತಾನೆ ಇರ್ತಾರೆ. ಬಟ್ ಇವ್ರು ಬೇಕು ಅಂತ, ಯಾಕಂದ್ರೆ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಬಂದಿದ್ದಾರೆ ಅಂದ್ರೆ ಎಲ್ಲಿ ಯಾವಾಗ ರೈಸ್ ಮಾಡ್ಬೇಕು ವಾಯ್ಸ್ ನ, ಎಲ್ಲಿ ಯಾವಾಗ ಕೂಗಾಡ್ಬೇಕು, ಎಲ್ಲಿ ಯಾವಾಗ ಕಾಮಿಡಿ ಮಾಡ್ಬೇಕು, ಯಾವಾಗ ಎಲ್ಲಾ ಜೊತೆ ಬೆರಿಬೇಕು ಅನ್ನೋದನ್ನ ಕಲ್ತಿರ್ತಾರೆ. ಅವ್ರ ಕೊನೆವರೆಗೂ ನೀವು ಗೇಮ್ ನೋಡಿದ್ರ, ಗೇಮ್ ಆಡ್ತಿದ್ರಲ್ಲ, ಇದನ್ನ ಮರಳನ್ನ ತಗೊಂಡೋಗಿ ಹಿಂಗ್ ಹಾಕೋದು ನೋಡ್ದೆ, ಖಂಡಿತ ನೋಡ್ದೆ. ಅದೆಷ್ಟು ಕಾಮಿಡಿ ಆಗ್ಬಿಡ್ತಂದ್ರೆ ಅರ್ಧಕ್ಕೆ ನಿಲ್ಸಿ ಮತ್ತೆ ಧನ್ರಾಜ್ ಅವ್ರು ಹೋಗಿ ಮತ್ತೆ ಬಂದು ಧೈರ್ಯ ತಗೊಂಡು ಮಾಡಿದ್ರು. ಅವಾಗ ಕಾಮಿಡಿ ನೋಡ್ಬೇಕು ನೀವು. ಇದು ಆಕ್ಚುಲಿ ರಿಯಲ್ ಕಾಮಿಡಿ, ರಿಯಲ್ ಎಂಟರ್ಟೈನ್ಮೆಂಟ್ ಅಂತ. ಹೆಂಗಾಗಿದೆ ಅಂದ್ರೆ ಅವರು ಜನರಿಗೆ ಕೊಡೋ ರೀತಿಲಿ ಕಾಮಿಡಿ ಮಾಡ್ತಾ ಇಲ್ಲ, ನನ್ ಪ್ರಕಾರ ಅವ್ರವ್ರೆ ಕಿತ್ತಾಡೋದು ವೇಸ್ಟ್ ಅನ್ಸುತ್ತಲ್ವಾ. ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ, ಬಿಗ್ ಬಾಸ್ ಅಂದ್ರೆ ಕಿತ್ತಾಡೋದ್ರಿಂದಾನೇ ಸ್ಟಾರ್ಟ್ ಮಾಡೋದು. ಹೆಂಗಾಗ್ಬಿಟ್ಟಿದ್ರೆ, ಯಾರೋ ಒಬ್ರು ಕೇಳಿದ್ರು ಸರ್, ಆದ್ರೂ ಯಾರನ್ನ ಸುದೀಪ್ ಸರ್ನ ಕೇಳಿದ್ರು, ಸರ್ ಕಿತ್ತಾಡಿದ್ರೆ TRP ಬರುತ್ತೆ ಸರ್, ಅದಕ್ಕೆ ಹಂಗ್ ಕಿತ್ತಾಡ್ತಾರಾ ಅಂತ ಕೇಳಿದ್ರು. ಕಿತ್ತಾಡಿ ಅಂತ ನಾವ್ ಹೇಳ್ಕೊಡಲ್ಲ, ಇಲ್ಲ ಅವ್ರಿಗಲ್ಲೂ ಒಳಗೆ ಹೋದ್ಮೇಲೆ ಏನಾಗುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು, ಅದ್ ನಮ್ಗೂ ಅದಕ್ಕೂ ನಮಗ್ ಗೊತ್ತಿಲ್ಲ ಅಂತ ಸರ್ ಹೇಳಿದ್ರು. ಬಟ್ ಇವ್ರುಗಳೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ, ಮೇಬಿ ಕಿತ್ತಾಡಿದ್ರೆ ಜೋರ್ ಮಾಡಿದ್ರೆ ಕಿಚ್ಚಾಡಿದ್ರೇನೆ ನಾವು ಬಿಗ್ ಬಾಸ್ ಅಲ್ಲಿ ಕೊನೆವರೆಗೂ ಇರ್ತೀವಿ ಅನ್ನೋದ್ ಮೈಂಡ್ ಸೆಟ್ ಮಾಡ್ಕೊಬಿಟ್ಟಿದ್ದಾರೆ ಸರ್. ಬಟ್ ಕೆಲವ್ರು ಮಾತ್ರ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಆಡ್ತಿದ್ದಾರೆ. ಇಲ್ಲ, ಇವರು ತ್ರಿವಿಕ್ರಮ್, ಆಮೇಲೆ ಇವ್ರು ರಂಜಿತ್ ಕುಮಾರ್ ಇದಾರಲ್ಲ, ಇನ್ನೂ ಸ್ವಲ್ಪ ಓಪನ್ ಅಪ್ ಆಗ್ಬೇಕು. ಮೋಕ್ಷಿತಾ ಅವರು ಎಲ್ಲರೂ ಸ್ವಲ್ಪ ಓಪನ್ ಅಪ್ ಆಗ್ಬೇಕು. ಆಮೇಲೆ ಇವರು ಐಶ್ವರ್ಯ ಅವರು ಐಶು ಸಖತ್ ಎಲ್ಲರನ್ನು ಕ್ಯಾಚ್ ಹಾಕಂತಿದಾರೆ ಅನ್ಸುತ್ತೆ. ಪ್ರೇಮ ಪಯಣ ಶುರು ಆಗಿರ್ಬೋದು, ಆಗ್ದಿರನು ಇರ್ಬೋದು, ಗೊತ್ತಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ನೀವೇ ನೋಡ್ತಿರಲ್ಲ, ನೋಡ್ತಾ ಇರಿ. ಆಮೇಲೆ ಇವರು ಅನುಷಾ ರೈ ಕೂಡ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಇದಾರೆ, ಇನ್ನೊಂದ್ ಸ್ವಲ್ಪ ಓಪನ್ ಅಪ್ ಆಗ್ಬೇಕು. ಹೌದು, ಇಲ್ಲಿ ಓಪನ್ ಅಪ್ ಆಗಿ ಮಾತಾಡಕ್ ಟ್ರೈ ಮಾಡೋರು ಜಗಳ ಮಾಡ್ತಾರೆ, ಮಾತಾಡ್ತಾರೆ ಅಂದ್ರೆ ಇಷ್ಟು ಸೀಸನ್ ಅಲ್ಲಿ ನಾನ್ ನೋಡಿರೋ ಪ್ರಕಾರ, ಇಷ್ಟು ಸೀಸನ್ ಕಂಟಿನ್ಯೂ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಕೇವಲ ಒಂದ್ ದಿನದಲ್ಲಿ 2 ದಿನದಲ್ಲಿ ಇಷ್ಟು
ಅಷ್ಟೊಂದು ಇದೆ ಅಂತ ಒಂಥರ ಹೇಗಾಗಿದೆ ಅಂತಂದ್ರೆ ಅದನ್ನ ನೋಡಿದ್ರೆ ಒಂದು 50ನೇ ಎಪಿಸೋಡ್ ನೋಡ್ತಾ ಇದ್ವೇನಪ್ಪ ಅನ್ಸ್ತೈತೆ ನನಗೆ. ಹೌದು, ಕೇವಲ 2 ದಿನದಲ್ಲಿ ಆ ರೇಂಜ್ ಕಿತ್ತಾಟ, ಆ ಕೋಪ. ಆಕ್ಚುಲಿ ಧನರಾಜ್ ಆಚಾರ್ಯ ಅವರು ಕುತ್ಕೊಂಡು ಕುತ್ಕೊಂಡು ಹಾಡೋದ್ರಿಂದ ಅದೆಲ್ಲ ನೋಡಿದ್ರೆ ಹೆಂಗಂದ್ರೆ ಅವ್ರಿಗೆ ಹೆಂಗ್ ಮಿಮಿಕ್ರಿ ಮಾಡಿದ್ರು ಅಂತ ಅಂದ್ರೆ ಜಗದೀಶ್ ಸರ್ಗೆ ಮಿಮಿಕ್ರಿ ಮಾಡಿದ್ರು ನೋಡಿದ್ರೆ ಈಗ ಜಿಂಕೆ ತರ ಅಣಗಿಸಿರೋದು. ಓಕೆ, ಕಾಮಿಡಿ ಸೆನ್ಸ್ ಓಕೆ, ಕಾಮಿಡಿ ಸೆನ್ಸ್ ಅಲ್ಲ ಅದು. ಕೆಲವರಿಗೆ ಏನಾಗುತ್ತಂದ್ರೆ ಅವರಿಗೆ ಕೆಲವೊಂದು ವ್ಯಕ್ತಪಡಿಸಕ್ಕಾಗಲ್ಲ ವೇದನೆ. ಅವ್ರು ಏನ್ ಗೊತ್ತಾ ಅದ್ರಲ್ಲೇ ವ್ಯಕ್ತಪಡಿಸ್ಬೇಕು ಅವ್ರು. ಅದೇಂಗ ಅದಕ್ಕೂನು ಜಗದೀಶ್ ಅವರು ಬಗ್ದಿರಾ ನೀನ್ ಹಿಂಗೆ ಚೆನ್ನಾಗಿದ್ಯಾ ಹೀಗೆ ಮಾತಾಡಿದ್ದಾರೆ. ಅದೇನ್ ಬೇಕು ಅಂತ ಮಾತಾಡ್ತಿದಾರೋ. ಹೇಗಾಗಿದೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ 10 ಜನ ಕಂಟೆಸ್ಟೆಂಟ್ ಒಂದ್ ಕಡೆ ಆದ್ರೆ ಜಗದೀಶ್ ಒಬ್ರೆ ಒಂದ್ ಕಡೆ ಇದಾರೆ. ಹೆಂಗಾಯ್ತಂದ್ರೆ ಸ್ವರ್ಗವಾಸಿ ಒಂದು ಎಲ್ಲ ಕೆಲ್ಸಗಳನ್ನ ಮಾಡಕ್ಕೆ ನರಕವಾಸಿಯಿಂದ ಒಂದ್ 2 ಕಂಟೆಸ್ಟೆಂಟ್ ನ ಕರ್ಕೋಬೇಕು ಅಂತ ಅಂದಿದ್ರು. ಬಟ್ ಅದಾದ್ಮೇಲೆ ಜಗದೀಶ್ ಅವರೇ ಸ್ವರ್ಗವಾಸಿಯಲ್ಲಿ ಅವರೇ ಎಲ್ಲ ಕೆಲಸ ಮಾಡ್ಬಿಟ್ರು. ನರಕವಾಸಿ ಅವ್ರಿಗೆ ಚಾನ್ಸೇ ಕೊಡ್ಲಿಲ್ಲ. ಅದು ಯಾಕಂದ್ರೆ ರೂಲ್ಸ್ ಬ್ರೇಕ್ ಮಾಡ್ತಿದಾರ ಏನು ಅಂತಾನು ಗೊತ್ತಾಗ್ತಾ ಇಲ್ಲ ನಾನ್ ಮಾಡಿದೆ ಕರೆಕ್ಟ್ ಅನ್ಕೋತಾ ಇದಾರ ಗೊತ್ತಿಲ್ಲ. ಬಟ್ ಇನ್ನೇನ್ ಬಂತು, ಸುದೀಪ್ ಸರ್ ಮಾತಾಡೋ ಟೈಮು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆ ಸರ್ರೆ ಡಿಸೈಡ್ ಮಾಡ್ತಾರ ಅನ್ಸುತ್ತೆ. ಆಮೇಲೆ ಇವರು ಭವ್ಯಗೌಡ ಅವರು ಒಂದ್ ಸ್ವಲ್ಪ ಓಪನ್ ಅಪ್ ಆಗಿದ್ದಾರೆ ನಿನ್ನೆ ಎಪಿಸೋಡ್ ಅಲ್ಲಿ. ಆಕ್ಚುಲಿ ಅವರು ಹೇಳ್ಬೇಕಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಸುತ್ತೆ. ಆಡ್ತಿದಾರೆ ಆಟನು ಓಕೆ, ಯಾರ ಜೊತೆ ಹೇಗಿರ್ಬೇಕು ಹಂಗೆ ಇರ್ತಾರೆ. ಅದೆಲ್ಲ ಸ್ವಲ್ಪ ಇದೆ, ಮೈಂಡ್ ಗೇಮ್ ಎಲ್ಲ ಚೆನ್ನಾಗಿದೆ. ಬಟ್ ಫೈರ್ ಬ್ರ್ಯಾಂಡ್ ಅಂತ ಏನ್ ಅನ್ಕೊಂಡಿದ್ವಲ್ಲ ನಾವು, ಅವರೆಲ್ಲ ಸೈಲೆಂಟ್ ಆಗಿದ್ದಾರೆ. ವಕೀಲ್ ಸಾಬು ಖಂಡಿತ ಸಿಂಗಲ್ ಸಿಮ್ ಆಗಿದ್ದಾರೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆಮೇಲೆ ರಾತ್ರಿ ಎಷ್ಟು ನಕ್ಕಿದೀನಿ ಅಂದ್ರೆ ಇವರು ಉಗ್ರಂ ಮಂಜು ಅವ್ರು ಮಾಡಿರೋದು ಫ್ರಾಂಕಿಗೆ ಎಷ್ಟು ಸೈಕ ಮಾಡಿದಾರೆ ಅಂದ್ರೆ ಮಾಡಿದ್ರು. ಹೌದು, ಸೀರಿಯಸ್ ಆಗಿ ನಿಜವಾಗ್ಲೂ ಆ ವ್ಯಕ್ತಿಯಲ್ಲಿ ಅಷ್ಟೊಂದು ಎಂಟರ್ಟೈನ್ಮೆಂಟ್, ಕಾಮಿಕ್, ಆಮೇಲೆ ಒಂದು ಏನು ಸೆನ್ಸ್ ಆಫ್ ಹ್ಯೂಮರ್ ಇದೆ ಅಂತ ನಿನ್ನೆನೆ ಗೊತ್ತಾಗಿದ್ದು. ಅದೊಂದು ಹೆಂಗಾಗಿದೆ ಅಂದ್ರೆ ಈ ಕಾಮಿಡಿ ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ, ಉಗ್ರಂ ಮಂಜು ಅವರು ಇವ್ರೆಲ್ಲರಿಗಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ತಾರ. ಇಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ಕೊಂಡಿದ್ ನಾವು ಮಾನಸ, ಧನರಾಜ್ ಅವ್ರನ್ನ. ಬಟ್ ಅವರು ಇಲ್ಲಿ ಉಲ್ಟಾ ಆಗ್ಬಿಟ್ಟಿದ್ದಾರೆ. ಹೆಂಗಾದ್ರೆ ಬರೀ ಜಗಳ, ಜೋರ್ ಮಾಡು, ಕಿರ್ಚಾಡು, ಇದ್ರಲ್ಲೇ ಅವರು ಒಂದು ಆ ಟೈಮ್ ನ ಕಳೀತಿದಾರ ಅಂತ ನಂಗೆ ಅಲ್ಲ. ನಿನ್ನೆ ಒಂದು ಇದು ಮೊನ್ನೆ ಅನ್ಸುತ್ತೆ, ನಿನ್ನೆ ಎಪಿಸೋಡ್ ಅಲ್ಲಿ ಇವರು ಚೈತ್ರ ಕುಂದಾಪುರ ಅವರು ಕುತ್ಕೊಂಡಿರ್ತಾರೆ ಚೇರ್ ಮೇಲೆ. ಅವಾಗ ಮಾನಸ್ ಅವ್ರು ಬರ್ತಾರೆ. ಮಾನಸ್ ಅವ್ರು ಬಂದು ಅವ್ರು ಏನು ನಿದ್ದೆ ಮಾಡ್ತಾರೋ ಏನೋ ಜಪ ಮಾಡ್ತಾರೋ, ಮೊನ್ನೆದು ಅನ್ಸುತ್ತಲ್ಲ, ನಿದ್ದೆ ಮಾಡ್ತಾರೋ ಜಪ ಮಾಡ್ತಾರೋ ಅಂತ ಡೌಟ್ ಆಗುತ್ತೆ ಅಂತ ಮಾನಸ್ ಅವ್ರು ಹೇಳ್ತಾರೆ. ಕೆಲವೊಂದ್ ಏನಾಗುತ್ತೆ ಅಂದ್ರೆ ಅವರು ಚೈತ್ರ ಕುಂದಾಪುರ ಅವ್ರು ಏನಕ್ಕೆ ಆತರ ಮಾತಾಡಿದ್ರು ಅಂದ್ರೆ, ಅವರು ಬೇಸಿಕಲಿ ಒಂಥರ ಯಾವ ತರ ಅಂತಂದ್ರೆ ಸಾಮಾಜಿಕ ಹೋರಾಟಗಾರ, ಅದರಲ್ಲೂ ಹಿಂದೂ ಪರ ಹೋರಾಟಗಾರ. ಹಂಗಾಗಿ ಕೆಲವೊಂದು ವಿಷಯಗಳನ್ನ ಟಚ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ಅದಕ್ಕೆ ಅವರು ನೀವು ಅಲ್ಪಜ್ಞಾನಿ, ನಿಮ್ಗೆ ಏನು ಗೊತ್ತಿಲ್ಲ. ಹೌದು, ನಾನು ಅಲ್ಪಜ್ಞಾನಿ, ನನಗೆ ಏನು ಗೊತ್ತಿಲ್ಲ ಅಂತ ಅವರು ಇದು ಮಾಡ್ತಾರೆ. ಹೆಂಗಾಗಿದ್ರೆ ಏನ್ ಮಾತಾಡ್ಬೇಕು ಗೊತ್ತಿಲ್ದಿರ ಕೆಲವ್ರು ಮಾತಾಡ್ತಿದಾರೆ, ಕೆಲವರು ಯೋಚನೆ ಮಾಡಿ ಮಾತಾಡ್ಬೇಕಾ ಬೇಡವಾ ಅಂತಾನು ಮಾತಾಡ್ತಿದಾರೆ. ಇನ್ ಕೆಲವರು ಏನ್ ಮಾತಾಡ್ತೇನೆ ಅಂತ ಅವ್ರಿಗೆ ಗೊತ್ತಿರಲ್ಲ ಮಾತಾಡೋರು. ಇನ್ ಕೆಲವರು ಯಮುನಾ ಅವರು ಸೇಫ್ ಅವರು. ಒಂದ್ ವಿಷಯ ಹೇಳ್ತೀನಿ, ಇಡೀ ಬಿಗ್ ಬಾಸ್ ಅಲ್ಲಿ ಇನ್ನೋಸೆಂಟ್ ಅಂತಂದ್ರೆ ಧನರಾಜ್ ಆಚಾರ್. ಆಕ್ಚುಲಿ ಹೌದು, ಅದು ಮಾನಸನೂ ಅಲ್ಲ. ಮಾನಸ ಇನ್ನೋಸೆಂಟ್ ಅಲ್ವೇ ಅಲ್ಲ, ಅದು ಅಲ್ಲ, ಇಲ್ಲ ಅವರು ಇನ್ನೋಸೆಂಟ್ ಅಲ್ಲ. ರಾತ್ರಿ ಇದ್ರಲ್ಲಿ ವಕೀಲ್ ಸಾಬ್ರಿಗೆ ಏನಂತ ಹೇಳ್ತಾರೆ, ಏನಲ್ಲಿ ಅಂತ ಕೇಳಿದ್ರಲ್ಲ, ನೀವು ನೋಡಿದ್ರ? ನಿನ್ನೆ ಎಪಿಸೋಡ್ ಅಲ್ಲೇ ಏನಲ್ಲೇ ಅಂತ ಕೇಳಿದ್ದು. ಹೌದು, ಅವರು ಮಾತಾಡಬಾರ್ದೇನೋ. ಎಷ್ಟೇ ಅವರು ಪ್ರವೋಕ್ ಮಾಡ್ಲಿ, ಎಷ್ಟೇ ಅವರು ಚಿಕ್ಕ ವ್ಯಕ್ತಿ ಆಗ್ಲಿ ದೊಡ್ಡ ವ್ಯಕ್ತಿ ಆಗ್ಲಿ, ಅವ್ರದೇ ಆದ ಒಂದು ಮರ್ಯಾದೆ ಇರುತ್ತೆ ಹೊರಗಡೆ. ಸ್ವಲ್ಪ ಚೆನ್ನಾಗಿ ಮಾತಾಡ್ಬೇಕು, ರೆಸ್ಪೆಕ್ಟಿವ್ ಆಗಿ ಮಾತಾಡಿದ್ದಾರೆ. ನನ್ ಪ್ರಕಾರ ಈ ಆಟ ಆಡೋ ರೀತಿ ಆಡ್ತಿಲ್ಲ ಯಾರು ಅನ್ಸ್ತೈತಿ. ಖಂಡಿತ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಅಲ್ಲಿ ಬಿಗ್ ಬಾಸ್ಗೆ ಆಟ ಆಡಕ್ ಬಂದಿದಾರೋ ಇಲ್ಲ ಜಗಳ ಮಾಡ್ಬೇಕು ಅಂತಾನೆ ಬಂದಿದಾರೋ, ಇಲ್ಲ 10th ಸೀಸನ್ ಅಲ್ಲಿ ನನ್ ಪ್ರಕಾರ ವಿನಯ್ ಅವ್ರು ಇದ್ರು. ಮಾತು ಮುಂಚೆ ಟ್ರಿಗರ್ ಆಗೋದು, ಕೂಗಾಡೋದು. ಇಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವಿನಯ್ ತರದವರು 4-5 ಜನ ಆಗ್ಬಿಟ್ಟಿದ್ದಾರೆ 11th ಸೀಸನ್ ಅಲ್ಲಿ. ಹೌದು. ಆಮೇಲೆ ಇನ್ನೊಂದು ಲಾಸ್ಟ್ ಸೀಸನ್ ಅಲ್ಲಿ ಪ್ರತಾಪ್ ಅವರು ಎಷ್ಟು ಸೈಲೆಂಟ್ ಆಗಿದ್ರು, ಕೊನೆ ತನಕ ಅವ್ರು ಸೈಲೆಂಟ್ ಆಗಿದ್ರು. ಅವ್ರು ಏನೇ ಟ್ರಿಗರ್ ಮಾಡಿದ್ರು ಆ ವ್ಯಕ್ತಿ ರಿಸಲ್ಟ್ ಏನ್ ಬಂತು?
ಆಕ್ಚುಲಿ ಅದನ್ನ ಯಾರು ಫಾಲೋ ಮಾಡ್ತಿಲ್ಲ ಸರ್. ಇಲ್ಲಿ ಏನಾಗಿದೆ ಅಂದ್ರೆ ಫೈನಲ್ ವರ್ಗೂ ಬಂದಿದ್ದಾರೆ. ಯಾರು ವಿನಯ್ ಹೆಂಗೆ ಕಿರ್ಚಾಡಿದ್ರು ಬಂದಿದ್ದಾರೆ. ನಾವು ಬರ್ಬೋದು. ಅದು ಅತ್ಲಾಗ ಹೋಗ್ಲಿ, ಇವ್ರು ಮಾಡಿರೋ ಕೆಲ್ಸಕ್ಕೆ, ವಕೀಲ್ ಸಾಬ್ ಮಾಡಿರೋ ಕೆಲ್ಸಕ್ಕೆ ನರಕ ಊಟ ಮಾಡ್ಬೇಕು ಸ್ವರ್ಗವಾಸಿಗಳು. ಅದು ಬೇರೆ, ಇದೆಲ್ಲ ಅವ್ರವ್ರು ಮಾಡ್ಕೊಂಡಿರೋದೆ. ಆದ್ರೂನು ಅದು ತಪ್ಪು ತಾನೆ. ಇವ್ರೊಬ್ರು ಮಾಡಿರೋದ್ರಿಂದ ಮುಚ್ಕೊಂಡ್ ಬಂದು ಅಲ್ಲ ಹೌದು ಸಿಂಗಲ್ ಸಿಂಹ ನಾನು ಹಂಗೆ ಹಿಂಗೆ ಅಂತ ಹೇಳಿ ಜೋಬ್ನ ಬಚ್ಚಿಕೊಂಡ್ಬಂದು ಅಲ್ಲಿ ಯಾರಾದ್ರೂ ಶೂದಲ್ಲಿ ಬಾಳೆಹಣ್ಣು ಇಟ್ಟಿರ್ತಾರ? ಅದು ಹೌದು. ಯಾರಾದ್ರೂ ಸ್ವಲ್ಪ ಯೋಚನೆ ಮಾಡ್ಬೇಕು. ತಿನ್ನೋ ವಸ್ತುಗಳು ಹೆಂಗ್ ಕೊಡ್ಬೇಕು? ಹೋಗ್ಲಿ, ಡೈರೆಕ್ಟ್ ಆಗಿ ಈಗ ಒಂದು ರೂಲ್ಸ್ ಐತೆ, ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ಬೋದು ಅಂತ ಏನೋ ಇರ್ಬೋದು. ರಿಕ್ವೆಸ್ಟ್ ಮಾಡಿ ಎದುರಿಗೆ ಕೊಡ್ಬೋದಲ್ವಾ? ಕ್ಯಾಮ್ರಾ ಎದುರಿಗೆ ಕೊಡ್ಬೋದಲ್ವಾ? ಹೆಂಗಾಗಿದೆ ಅಂದ್ರೆ ಅವರು ನಾನ್ ಮಾಡಿದ್ ಕರೆಕ್ಟ್, ನಾನು ಏನ್ ಮಾಡ್ತೀನಿ ಕರೆಕ್ಟ್ ಆಗಿ ಮಾಡ್ತಿದೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಅವ್ರಿಗೆ ಅನ್ಸುತ್ತೆ. ಮೇ ಬಿ ಅದಕ್ಕೆ ಅವರು ಅದು ನಾನು ಕರೆಕ್ಟ್ ಅನ್ಕೊಂಡಿರ್ಬೋದು. ನೋಡಿ ಮೇಡಮ್, ಬಿಗ್ ಬಾಸ್ ಇಂತರ್ನ 10 ಸೀಸನ್ ನಲ್ಲಿ ಎಷ್ಟೋ ಜನಗಳು ನೋಡ್ಬಿಟ್ಟಿದ್ದಾರೆ. ಹುಚ್ಚ ವೆಂಕಟದ್ದು ಕತೆ ಏನಾಯ್ತು ಹೌದಾ? ಹಂಗಾಗಿ ಸ್ವಲ್ಪ ಮಾತಾಡ್ಲಿ, ಬೇಡ ಅನ್ನಲ್ಲ, ಮಾತಾಡೋದ್ರಲ್ಲಿ ಒಂದು ರೀತಿ ನೀತಿ ಇರ್ಬೇಕು. ಹೌದು. ಯಾಕಂದ್ರೆ ಅಷ್ಟು ಜನ ಇವರೊಬ್ರೆ ಒಂದಾಗಿದ್ದಾರೆ. ಹೌದು, ಆಲ್ರೆಡಿ ಬರೀ 2 ದಿನಕ್ಕೆ ಸರ್, ಅದು ಏನೋ ಒಂದು 15-20 ದಿನ ಆಗೋಲ್ಲ. ನಾನು ನಿನ್ನೆ 2 ಎಪಿಸೋಡ್ ಒಂದೇ ಸರಿ ನೋಡ್ದೆ, 50ನೇ ಎಪಿಸೋಡ್ ನೋಡ್ದೆ ಹಂಗ್ ಫೀಲ್ ಆಗ್ತೈತೆ. ಆ ರೇಂಜ್ಗೆ ಜನದಲ್ಲಿ ಇಷ್ಟು ಬೇಗ ಆ ಕೋಪ ತಾಪ ಒಳ್ಳೆ ಫುಲ್ ಫೇಸ್ ಟು ಫೇಸ್ ಏನು ಅಂತ ಹೆಂಗಂದ್ರೆ ಫೇಸ್ ಟು ಫೇಸ್ ಟಕ್ಕರ್ ಕೊಡೋ ಮಟ್ಟಿಗೆ 2 ದಿನಕ್ಕೆ ಬೆಳೆಯೋ ಅವಶ್ಯಕತೆ. ನಿಮ್ ಪ್ರಕಾರ ಪಕ್ಕಾ ಸ್ಟ್ರಾಟಜಿ ಯೂಸ್ ಮಾಡ್ತಿರೋ ಯಾರು ಅನ್ಸ್ತೈತೆ ಅಲ್ಲಿ? ಪಕ್ಕಾ ಸ್ಟ್ರಾಟಜಿ ಸದ್ಯಕ್ಕೆ 2 ವಾರದಲ್ಲಿ ಏನು ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ಅಲ್ಲ, ನನ್ ಪ್ರಕಾರ ಇವರು ಉಗ್ರಂ ಮಂಜು ಅವರು ಸಖತ್ತಾಗಿ ಮಾಡ್ತಾರ ಅನ್ಸುತ್ತೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಧನ್ರಾಜ್ ಅವರು ಫುಲ್ ಸ್ಟ್ರಾಂಗ್ ಆಗ್ತಾರ ಅನ್ಸುತ್ತೆ. ಬಿಕಾಸ್ ಏನಂದ್ರೆ ಇನ್ನ ಗೇಮ್ ವೈಸ್ ಲೆಕ್ಕ ತಗೊಂಡ್ರೆ ತುಂಬಾ ಸ್ಟ್ರಾಂಗ್ ಬರುತ್ತೆ. ಅದ್ರಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಅಂತ ಅವಾಗೆ ಗೊತ್ತಾಗೋದು. ಇನ್ನ ಗೇಮ್ಸು ಅಷ್ಟಾಗಿಲ್ಲ, ಯಾರು ಅಂತ ನಮ್ಗೆ ಹೇಳಕ್ಕಾಗಲ್ಲ. ಸೊ ನೋಡೋಣ, ಯಾಕಂದ್ರೆ ಇಲ್ಲಿ ಮೈನ್ ಆಗಿ ಸರ್ ಒಂದು ಎಂಟರ್ಟೈನ್ಮೆಂಟ್ ಇರೋರು, ಎಂಟರ್ಟೈನ್ಮೆಂಟ್ ಆಗಿ ಬಂದವರು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ. ಒಂದ್ ಫೈನಲ್ ಹೇಳ್ಬೇಕಂದ್ರೆ ಯಾರ್ ಹೆಂಗಾರ ಕಿತ್ತಾಡ್ಕೊಳ್ರಿ, ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ರಿ ಸಾಕು ಅಂತ ಹೇಳ್ಬೋದಷ್ಟೇ. ಬಟ್ ಕೂಗಾಡೋದು ಕಿರ್ಚಾಡೋದು ದಯವಿಟ್ಟು ಬಿಗ್ ಬಾಸ್ ಅಲ್ವೇ ಅಲ್ಲ ಅಂತ ನಾವ್ ಅಂದ್ಕೊಂಡಿದೀವಿ. ಅದನ್ನೇ ನೋಡಕ್ಕೆ ಜನ ಎಷ್ಟು ಇಷ್ಟಪಡ್ತಾರೆ. ಬರೀ ಕಿರ್ಚಾಡ್ತಾನೆ ಹೆಂಗಾಗ್ಬಿಟ್ಟಿದೆ ಸರ್, ಅಲ್ಲಿ ಗಿಜಿ 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 ಅಷ್ಟೇ ಸೌಂಡ್ ಕೇಳಿಸ್ತಿದೆ, ಏನು ಕೇಳಿಸ್ತಾರೆ. ಬಟ್ ನೆನೆ ಒಂದ್ ಏನಾಯ್ತು ಅಂತಂದ್ರೆ ಅದೇ ಧನ್ರಾಜ್ ಅವರು ಮಾಡಿದ್ದು ಅವ್ರನ್ನ ಟ್ರಿಗರ್ ಮಾಡಿದ್ದು. ಇಲ್ಲಿ ಜಗದೀಶ್ ಅವ್ರು ಮಾತಾಡ್ತಿದ್ದಾರೆ, ಅದಕ್ಕೆ ಅವರು ಕೋಪದಲ್ಲಿ ಎಕ್ಸ್ಪ್ರೆಷನ್ ಮಾಡಕ್ ಆಗ್ದಿರಾ ಅದನ್ನ ಖುಷಿನ, ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ಏನೋ ಹೇಳ್ಕೊಳ್ತಾರೆ ಜಿಂಕೆ ತರ ಇರ್ಬೇಕು. ಕಾಂಪಿಟೇಟರ್ ಅಂದ್ರೆ ಧನ್ರಾಜ್ ಆಚಾರ್ ಮುಂದಿನ ದಿನಗಳಾಗಿ ಅವರು ಫೈನಲ್ಗೆ ಖಂಡಿತ ಒಂದ್ 5 ವೀಕ್ಸ್ ಆದ್ರೂ ಇದ್ದೇ ಇರ್ತಾರೆ ಅನ್ಕೋತೀನಿ ನಾನೇನು. 5 ವೀಕ್ಸ್ ಇಲ್ಲ, ಅವ್ರಿಗೆ ಪೊಟೆನ್ಶಿಯಲ್ ಇದೆ, ಅವ್ರು ಯೂಸ್ ಮಾಡ್ಕೊಂತಿಲ್ಲ ಅಷ್ಟೇ. ಖಂಡಿತ ಬರ್ತಾರೆ. ಬಟ್ ಏನಂದ್ರೆ ಕೂಗಾಡೋದು ಕಿರ್ಚಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಖಂಡಿತ ಇನ್ನು ಜನಕ್ಕೆ. ಇಲ್ಲ ಮೇಡಮ್, ಅದೇನ ಆ ಜಾಗ ಏನಾಗುತ್ತಂದ್ರೆ ಕೂಗಾಡ್ಲಿಲ್ಲ ಅಂದ್ರೂ ಕೂಗಾಡಂಗ್ ಮಾಡುತ್ತೆ, ಕೂಗಾಡಂಗ್ ಮಾಡ್ಬಿಡ್ತಾರೆ, ಅವರೇ ಪ್ರವೋಕ್ ಮಾಡ್ಬಿಡ್ತಾರೆ. ಹೆಂಗಂದ್ರೆ ಚಿಕ್ಕ ವಿಷಯ, ಹೌದು, ಚಿಕ್ಕ ವಿಷಯಕ್ಕೆ ಎಗರಾಡ್ತಾರೆ. ಬಟ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಬಿಗ್ ಬಾಸ್ ಮಾಡಿರೋದು. ಆ ಕೂಗಾಟ ಕಿರ್ಚಾಟ ಖಂಡಿತ ಇರುತ್ತೆ. ಯಾಕಂದ್ರೆ ಅದು ನಮಗೆ ಏನ್ ಅನ್ಸ್ತೈತೆ ಗೊತ್ತಾ, ನಾನು ಎಪಿಸೋಡ್ ನೋಡಿದ್ಮೇಲೆ ಅದು ಕೂಗಾಟ ಕಿರ್ಚಾಟ ಎಲ್ಲ ನೋಡಿ ಒಂಥರ ಕಾಮಿಡಿ ಅನ್ಸ್ತೈತೆ ನನಗೆ. ಅಂದ್ರೆ ಫೈನಲಿ ಅಲ್ಲ, ಚಿಕ್ಕದಕ್ಕೂ ಕಿರ್ಚಾಡೋ ಅವಶ್ಯಕತೆ ಇಲ್ಲ. ಬಟ್ ಇವ್ರು ಜಗದೀಶ್ ಅವ್ರಂತೂ ಸೀರಿಯಸ್ ಆಗಿ ಟ್ರಿಗರ್ ಮಾಡ್ತಾನೆ. ಅಲ್ಲ, ಇವ್ರು ಮಾನಸ ಮಾತಾಡಿದ್ದು ಅದು ಕರೆಕ್ಟ್ ಇದೆ ಆಕ್ಚುಲಿ. ಯಾಕಂದ್ರೆ ಒಬ್ಬ ಕಾಮಿಡಿಯನ್ನೇ ಉಳಿಸ್ಬೇಕು. ಮಾತಾಡಿರ್ಬೋದು, ನಾವ್ ಅದನ್ನು ತಪ್ಪಂತ ಹೇಳಕ್ಕಾಗಲ್ಲ. ಬಟ್ ಅವ್ರು ಏಕವಚನದಲ್ಲಿ ಮಾತಾಡಿದ್ರು ಅಂತ ಅವ್ರ ಕೋಪ ಬಂದಿರ್ಬೋದು. ಇವ್ರು ಯಾಕಂದ್ರೆ ಕೋಪದಲ್ಲಿ ನಾವ್ ಏನ್ ಮಾತಾಡ್ತೀವಿ, ಅವ್ರು ದೊಡ್ಡವರ ಚಿಕ್ಕವರ ಅಂತ ನಮ್ಗೆ ಗೊತ್ತಾಗಲ್ಲ. ಬಿಕಾಸ್ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಅದು ಬೇಜಾರ್ ಬರ್ತಿದೆ, ಧಗ್ಗೆ ಆಗ್ತಿದೆ ಅಂದಾಗ ನಾವ್ ಖಂಡಿತ ಮಾತಾಡ್ಬಿಡ್ತೀವಿ. ಸೊ ಅದಕ್ಕೆ ಅಲ್ಲ ಮೇಡಮ್, ಹೋದ್ ಸರಿ ನೋಡ್ರಿ ಕಾರ್ತಿಕ್ ವಿನಯ್ ಅವರು ಕ್ಲೋಸ್ ಫ್ರೆಂಡ್ಸ್ ಮುಂಚೆಯಿಂದ, ಅಂತವ್ರೇ ಸ್ಲಿಪ್ಪರ್ ಇಟ್ಕೊಂಡು ಹೊಡೆದಾಡಿದಾರೆ. ಇದು ಯಾವಾಗ ಎಲ್ಲಿಗೆ ಬರುತ್ತೆ ಇನ್ನೇನ್ ಸರ್, ಜಸ್ಟ್ 2 ಡೇಸ್ಗೆ ಆಲ್ರೆಡಿ ಮುಖ ಫೇಸ್ ಟು ಫೇಸ್ ಬಂದಿದ್ದಾರೆ. ಯಾವಾಗ ಕೈ ಎತ್ತಾರೋ ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ನನ್ ಪ್ರಕಾರ ವಕೀಲ್ ಸಾಬ್ ಅವರು ಏನ್ ಮಾಡಿದಾರೆ ಅಂದ್ರೆ ಬಿಗ್ ಬಾಸ್ಗೆ ಟಕ್ಕರ್ ಕೊಡಂಗ ಇದಾರೆ. ಖಂಡಿತ. ಆಕ್ಚುಲಿ ನೆಕ್ಸ್ಟ್ ನೀವು ಇವತ್ತಿನ ಎಪಿಸೋಡ್ ಅನ್ಸುತ್ತೆ ನೋಡ್ಲೇಬೇಕು. ಯಾಕಂದ್ರೆ ಬಿಗ್ ಬಾಸ್ಗೆ ಅವರು ಟಕ್ಕರ್ ಕೊಡ್ತಾ ಇದಾರೆ. ಬಿಗ್ ಬಾಸ್ ಶೋನೇ ಮಾಡಂಗಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಯಾಕಂದ್ರೆ 11th ಸೀಸನ್ ಕಂಟೆಸ್ಟೆಂಟ್ ಅಂತೂ ತುಂಬಾ ಡಿಫಿಕಲ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಅದು ಸ್ವರ್ಗ ನರಕ ಅಂತ 2 ಮಾಡಿರೋದು. ಆಕ್ಚುಲಿ ಈ ಸತಿ ಅದೇ ಕಾರಣಕ್ಕೆ ಅನ್ಸುತ್ತೆ ಡಿವೈಡ್ ಮಾಡ್ದಾಗ್ಲೇ ಅನ್ಕೊಂಡೆ ಸರ್, ಏನೋ ಒಂದು ಇದೆ, ದೊಡ್ಡ ಸ್ಕೀಮ್ ಹಾಕಿದ್ದಾರೆ ಅನ್ಸುತ್ತೆ. ನೋಡಿ, ಮುಂದಿನ ದಿನಗಳು ನಾವು ಕೇಳೋದೇನಂತಂದ್ರೆ ಎಂಟರ್ಟೈನ್ಮೆಂಟ್ ಇರ್ಲಿ, ಜಗಳ ಸ್ವಲ್ಪ ಕಮ್ಮಿ ಇರ್ಲಿ ಅಂತ ನಾವು ಕೇಳ್ಕೊತೀವಿ. ನೀವು ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ನೀವೇನ್ ಹೇಳ್ತೀರಾ ಸರ್?
ಅದೇ ಏನಿಲ್ಲ, ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ಖಂಡಿತ. ಅಟ್ಲೀಸ್ಟ್ ಜನ ಅಲ್ಲೂ ಕಿತ್ತಾಡೋದು ಕೂಗಾಡೋದನ್ನ ಕೇಳಕ್ ಖಂಡಿತ ಇಷ್ಟಪಡಲ್ಲ. ಕಿತ್ತಾಡೋದು ಎಷ್ಟ್ ದಿನ ಮಾಡ್ತಾರೆ ಹೇಳ್ರಿ? 3 ದಿನ ಕಿತ್ತಾಡ್ತಾರೆ, ಮತ್ತೆ 3 ದಿನ ಅವರು ಗೇಮ್ ಏನಾರ ಟೀಮ್ ವೈಸ್ ಮಾಡ್ಕೊಂತ ಹೋದ್ರೆ ಆಮೇಲೆ ಎಲ್ಲಾರು ಒಂದಾಗ್ಬೇಕಾ? ಸರ್ ಈಗ ಹೆಂಗಂದ್ರೆ ನರಕವಾಸಿಯಲ್ಲಿ ಇರೋರೆಲ್ಲ ಸ್ವರ್ಗವಾಸಿಗಳು ಆಗ್ಬೋದು. ಈಗ ಹೆಂಗಂದ್ರೆ ನನ್ನ ಪ್ರಕಾರ ಮಾನಸ್ ಅವರು ಸ್ವರ್ಗವಾಸಿಯಾಗಿ ಬಂದ್ರೆ ಪಕ್ಕ ಎಂಟರ್ಟೈನರ್ ಆಗ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವ್ರದ್ದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ, ಮಾಡ್ಬೋದು ಅಂತ ಅನ್ಸುತ್ತೆ. ನಿಮ್ ಪ್ರಕಾರ ಈಗ ಸ್ವರ್ಗವಾಸಿಗಳು ನರಕವಾಸಿಗಳು ಸೇಮ್ ಪಾತು ಇದಾಗ್ಬೋದಾ? ಅಂದ್ರೆ ಕಂಟಿನ್ಯೂ ಆಗ್ಬೋದಾ? ನೆಕ್ಸ್ಟ್ ಇದ್ರಲ್ಲಿ ಎಲ್ಲರೂ ಸ್ವರ್ಗವಾಸಿಗಳಾಗಿ ಬರ್ಬೋದಾ? ಖಂಡಿತ ಇದರಲ್ಲಿ ಚೇಂಜಸ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಸ್ವರ್ಗವಾಸಿಗಳಿಂದ ನರಕವಾಸಿಗೂ ಹೋಗ್ಬೋದು, ನರಕವಾಸಿಗಳು ಸ್ವರ್ಗವಾಸಿಗೂ ಬರ್ಬೋದು. ಸ್ವಲ್ಪ ದಿನದಲ್ಲಿ ನೋಡೋಣ ಏನಂತ. ಯಾಕಂದ್ರೆ ಅದು ಗೇಮ್ ಮೇಲೆ ಡಿಸೈಡ್ ಆಗ್ಬೋದು, ಅವ್ರು ಹೇಗ್ ಬಿಹೇವ್ ಮಾಡ್ತಾರ ಅಂದ್ಬಿಟ್ಟು ಡಿಸೈಡ್ ಆಗ್ಬೋದು. ಕೆಲವರು ಏನೇನೋ ಒಂದು ಟ್ಯಾಲೆಂಟ್ ನ ತೋರ್ಸಕ್ಕೆ ನರಕವಾಸಿಗಳಿಗಾಗಿಲ್ವೋ ಸ್ವರ್ಗವಾಸಿಗಳಾಗಿ ಬಂದ್ಮೇಲೆ ತೋರ್ಸ್ಬೋದು. ಸ್ವರ್ಗವಾಸಿಗಳು ಯಾರ್ಯಾರು ಓಪನ್ ಅಪ್ ಆಗಿಲ್ವೋ ನರಕವಾಸಿಯಾಗಿ ಬಂದಾಗ ಓಪನ್ ಅಪ್ ಆಗ್ಬೋದು ಅಂತ ಅನ್ಸುತ್ತೆ. ಹೋದ್ ಸೀಸನ್ ಅಲ್ಲೂ ಅದೇ ತರನೇ ಆಗಿದ್ದು. ಪ್ರತಾಪ್ ಅವರು 1-2 ವಾರ ಓಪನ್ ಅಪ್ ಆಗಿರ್ಲಿಲ್ಲ. ಹೌದು, ಆಮೇಲೆ ಅವ್ರು ಓಪನ್ ಅಪ್ ಆದ್ರು. ಆ ತರ ಇರ್ಬೋದು. ನೋಡೋಣ, ಮುಂದಿನ ಬರೀ 2 ದಿನದ ಕತೆ ನಾವ್ ಹೇಳ್ತಾ ಇರೋದು. ಮುಂದಿನ ದಿನಗಳಲ್ಲಿ ಸಾಕಷ್ಟಿದೆ. ಖಂಡಿತ ನಿಮ್ ಮುಂದೆ ಬಂದ ಪ್ರತಿ ದಿನದ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾನೆ ಇರ್ತೀವಿ. ನೀವು ನೋಡ್ತಾ ಇರಿ. ನಿಮ್ಗೆ ಚೇಂಜಸ್ ಬೇಕು ಅನ್ನೋದನ್ನ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ. ಓಕೆ, ಬಾಯ್. ನೆಕ್ಸ್ಟ್ ನಾಳೆ ಎಪಿಸೋಡ್ ಅಲ್ಲಿ ಸಿಗ್ತೀವಿ. ನಾನು ಭರತ್ ಭೂಷಣ್, ನಾನು ಕವಿತಾ. ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿ, ನಿಮ್ಮದೇ ಸುದ್ದಿ, ನಿಮ್ಮೊಂದಿಗೆ ನಾವು. ಬೆಳಕು, ಸಂತೋಷ, ಸುಖ, ನೆಮ್ಮದಿ, ಸ್ವರ್ಗ. ಕತ್ತಲು, ನೋವು, ಕಷ್ಟ, ಹಿಂಸೆ, ನರಕ. ಸ್ವರ್ಗದಲ್ಲಿರ್ಬೇಕಾದವರು ನರಕದಲ್ಲಿರ್ಬೋದು, ನರಕದಲ್ಲಿರ್ಬೇಕಾದವರು ಸ್ವರ್ಗದಲ್ಲಿರ್ಬೋದು. ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ಕೊಂಡವರು ಮುಂದೆ ಹೋಗಿ ನಿಮ್ಮ ಸ್ನೇಹಿತರಾಗ್ಬೋದು, ಸ್ನೇಹಿತರಾಗಿರ್ತಾರೆ ಅನ್ಕೊಂಡವರು ಮುಂದೆ ಹೋಗಿ. ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ, ಎರಡರಲ್ಲೂ ಕಿಚ್ಚು ಅಷ್ಟೇ ಇದಷ್ಟೇ.
ಮಾತಿಗೆ ಮಾತು, ಸೇಡಿಗೆ ಸೇಡು. ವರ್ಷ ವರ್ಷ ಯುದ್ಧ ಮಾಡೋರು ಬದಲಾಗ್ತಾರೆ, ಆದರೆ ಎಲ್ಲಾನು ನಿಯಂತ್ರಿಸೋ ಸೂತ್ರಧಾರ ಲೆಕ್ಕ ಈಗಿಂತ ಬೇರೆನೇ ಲೆಕ್ಕ. ಇದು ಹೊಸ ಅಧ್ಯಾಯ. ಬಿಗ್ ಬಾಸ್ ಸೀಸನ್ 11 ಇದೇ ಸೆಪ್ಟೆಂಬರ್ 29ರಿಂದ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.